ವಿಜಯಲಕ್ಷ್ಮಿ ಪತ್ರದ ಬೆನ್ನಲ್ಲೇ ಸ್ಫೋಟಕ ತಿರುವನ್ನ ಪಡೆದುಕೊಳ್ಳುತ್ತಾ ಈ ಪ್ರಕರಣ ಎಂಬ ಪ್ರಶ್ನೆ ಮೂಡ್ತಾ ಇದೆ. ವಿಜಯಲಕ್ಷ್ಮಿ ಪತ್ರಕ್ಕೆ ಉತ್ತರ ಕೊಡ್ತಿದ್ದಾರಾ ಪೊಲೀಸರು? ಹಾಗಾದ್ರೆ ವಿಜಯಲಕ್ಷ್ಮಿ ಒಂದು ಪತ್ರವನ್ನ ಬರೀತಾರೆ. ಪವಿತ್ರ ಗೌಡ ದರ್ಶನ್ ರವರ ಪತ್ನಿಯಲ್ಲ, ದಯವಿಟ್ಟು ಎಲ್ಲೂ ಕೂಡ ಇದನ್ನ ನೀವು ಬಳಸಬೇಡಿ ಅಂತ ಕಮಿಷನರ್ಗೆ ಪತ್ರವನ್ನ ಬರೀತಾರೆ. ಇದರ ಬೆನ್ನಲ್ಲೇ ಪೊಲೀಸರು ಈ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರಾ? ದರ್ಶನ್ ಪವಿತ್ರ ಗೌಡ ಸಂಬಂಧಕ್ಕೆ ಸಾಕ್ಷ್ಯ ಸಿಕ್ಕಿದ್ಯಾ? ಹಾಗಾದ್ರೆ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಏನಾದರೂ ಮಾಹಿತಿ ಪತ್ತೆಯಾಗಿದ್ಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ದರ್ಶನ್ ಪವಿತ್ರ ಮೊಬೈಲ್ನಲ್ಲಿ ಸಂಬಂಧ ಸಾಕ್ಷ್ಯ ಸಿಕ್ಕಿದೆ. ದರ್ಶನ್ ಪವಿತ್ರ ಗೌಡ ಮೊಬೈಲ್ನಲ್ಲಿ ಸತ್ಯಾಂಶ ಇದೆ. ನಾನೊಬ್ಬಳೇ ಧರ್ಮಪತ್ನಿ ಅಂತ ವಿಜಯಲಕ್ಷ್ಮಿ ಅವರು ಹೇಳಿದ್ರು. ಇದೀಗ ಪೊಲೀಸರು ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರಾ? ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿದ್ದ ಪತ್ನಿ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಪತ್ರದ ಬೆನ್ನಲ್ಲೇ ಸ್ಫೋಟಕ ತಿರುವನ್ನ ಪಡೆದುಕೊಳ್ತಾ ಇದ್ದ ಈ ಪ್ರಕರಣ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ವಿಜಯಲಕ್ಷ್ಮಿ ಅವರು ಒಂದು ಪತ್ರವನ್ನ ಬರೀತಾರೆ. ಎಲ್ಲೂ ಕೂಡ ಪವಿತ್ರ ಗೌಡ ದರ್ಶನ್ ರವರ ಪತ್ನಿ ಅಲ್ಲ, ದಯವಿಟ್ಟು ಅದನ್ನ ನೀವೆಲ್ಲೂ ಕೂಡ ಬಳಸಬಾರ್ದು. ನಾನೊಬ್ಬಳೇ ದರ್ಶನ್ ರವರಿಗೆ ಧರ್ಮ ಪತ್ನಿ, ದಯವಿಟ್ಟು ಪವಿತ್ರ ಗೌಡ ಬರೀ ಸ್ನೇಹಿತೆ ಅಷ್ಟೇ ಅಂತ ಕಮಿಷನರ್ಗೆ ಪತ್ರವೊಂದನ್ನ ವಿಜಯಲಕ್ಷ್ಮಿ ಅವರು ಬರೀತಾರೆ. ಇದರ ಬೆನ್ನಲ್ಲೇ ದರ್ಶನ್ ಪವಿತ್ರ ಗೌಡಕ್ಕೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ, ಅಂದರೆ ಸಾಕ್ಷ್ಯ ಸಿಕ್ಕಿದ್ಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಅವರ ಮೊಬೈಲ್ನಲ್ಲಿ ಏನೆಲ್ಲ ಅಡಗಿದೆ ಅನ್ನೋದೇ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ. ದರ್ಶನ್ ಪವಿತ್ರ ಗೌಡ ಮೊಬೈಲ್ FSLಗೆ ಖಾಕಿ ಪಡೆ ರವಾನೆಯನ್ನ ಮಾಡಿದೆ. ಇಬ್ಬರ ಮೊಬೈಲ್ಗಳಲ್ಲೇ FSLಗೆ ಕಳುಹಿಸಿದ್ದು ಯಾಕೆ? ಹಾಗಾದ್ರೆ ಇಬ್ಬರ ಮೊಬೈಲ್ ಮಾತ್ರ FSLಗೆ ಕಳಿಸಿದ್ದಾರೆ ಪೊಲೀಸರು. ಯಾಕೆ ಇಬ್ಬರ ಮೊಬೈಲ್ ಅನ್ನ ಮಾತ್ರ FSLಗೆ ಕಳಿಸಿದ್ದಾರೆ? ವಿಜಯಲಕ್ಷ್ಮಿ ಪತ್ರದ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ಚುರುಕು ಮಾಡಿದ್ದಾರೆ. ಈ ಮಾಹಿತಿಯನ್ನ ದಾಖಲೆಗಳಲ್ಲಿ ಪೊಲೀಸರು ಸೇರಿಸ್ತಾರಾ? ಹಾಗಾದ್ರೆ ಇಬ್ಬರ ನಡುವಿನ ಚಾಟಿಂಗ್ಗಳ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಪತ್ರದ ಬೆನ್ನಲ್ಲೇ ಮೊಬೈಲ್ಸ್ಗಳನ್ನ FSLಗೆ ರವಾನೆ ಮಾಡಲಾಗ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತ್ರಕ್ಕೆ ತಕ್ಕ ಉತ್ತರ ಕೊಡ್ತಾರಾ ಹಾಗಾದ್ರೆ ಪೊಲೀಸರು? ವಿಜಯಲಕ್ಷ್ಮಿ ಬರೆದಂತಹ ಪತ್ರಕ್ಕೆ ತಕ್ಕ ಉತ್ತರ ಕೊಡ್ತಾರಾ ಪೊಲೀಸರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರ ಮೊಬೈಲ್ ಅನ್ನ ಮಾತ್ರ ಪೊಲೀಸರು ಈಗ FSLಗೆ ರವಾನೆ ಮಾಡಿದ್ದಾರೆ. ಇನ್ನು FSL ವರದಿ ಬಂದ ನಂತರ ಏನೆಲ್ಲ ಚಾಟಿಂಗ್ ಮಾಡಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ ಎಲ್ಲವೂ ಕೂಡ ತಿಳಿದು ಬರುತ್ತೆ. ಈ ಮಾಹಿತಿಯನ್ನ ದಾಖಲೆಗಳಲ್ಲಿ ಪೊಲೀಸರು ಸೇರಿಸೋ ಸಾಧ್ಯತೆ ಕೂಡ ಇದೆ. ಇಬ್ಬರ ನಡುವೆ ಏನೆಲ್ಲ ಚಾಟಿಂಗ್ ಮಾಡಿದ್ರು, ಇಬ್ರು ಏನೆಲ್ಲ ಮಾತನಾಡ್ಕೊಂಡಿದ್ರು ಫೋನ್ನಲ್ಲಿ ಎಂಬ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇನ್ನು ವಿಜಯಲಕ್ಷ್ಮಿ ಪತ್ರದ ಬೆನ್ನಲ್ಲೇ ಮೊಬೈಲ್ಸ್ ಅನ್ನ FSLಗೆ ರವಾನೆ ಮಾಡಿದ್ದಾರೆ ಖಾಕಿ ಪಡೆ.